ಮೈಸೂರಿನಲ್ಲಿ ಶಂಖಪುಷ್ಪ ಆಯುರ್ವೇದಿಕ್ ವೆಲ್ನೆಸ್ ಕ್ಲಿನಿಕ್ ನೂತನವಾಗಿ ಉದ್ಘಾಟನೆಯಾಗಿದೆ. ಶಂಖಪುಷ್ಪ ಆಯುರ್ವೇದ ಸಿದ್ಧಿ ತಯಾರಕರಾದ ಶ್ಯಾಮರಾವ್ ಅವರ ನೇತೃತ್ವದಲ್ಲಿ ಆರಂಭವಾದ ಈ ಕ್ಲಿನಿಕ್ನಲ್ಲಿ ವಂಶಪಾರಂಪರ್ಯವಾಗಿ ಬಂದಿರುವ ಗಿಡಮೂಲಿಕೆ ಆಧಾರಿತ ಆಯುರ್ವೇದ ಔಷಧಿಗಳನ್ನು ತಯಾರಿಸಿ ಸಾರ್ವಜನಿಕರಿಗೆ ನೀಡಲಾಗುತ್ತಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ಯಾಮರಾವ್, ನಮ್ಮ ತಾತ ಹಾಗೂ ತಂದೆಯವರ ಕಾಲದಿಂದಲೂ ಗಿಡಮೂಲಿಕೆಗಳಿಂದ ಆಯುರ್ವೇದ ಔಷಧಿಗಳನ್ನು ತಯಾರಿಸುತ್ತಾ ಬಂದಿದ್ದೇವೆ. ಸಕ್ಕರೆ ಕಾಯಿಲೆ, ಕೂದಲು ಉದುರುವಿಕೆ, ಮಂಡಿ ನೋವು, ತಲೆನೋವು, ಥೈರಾಯ್ಡ್ ಸಮಸ್ಯೆ, ತೂಕ ಕಡಿಮೆ ಹಾಗೂ ತೂಕ ಹೆಚ್ಚಿಸುವ ಚಿಕಿತ್ಸೆಗೆ ಸಂಬಂಧಿಸಿದ ಔಷಧಿಗಳನ್ನು ಕಡಿಮೆ ದರದಲ್ಲಿ ಗ್ರಾಹಕರಿಗೆ ಒದಗಿಸಲಾಗುತ್ತಿದೆ ಎಂದು ತಿಳಿಸಿದರು. ನಮಸ್ತೆ. ನಮ್ಮ ಕರ್ನಾಟಕದ ಜನತೆಗೆ ನನ್ನ ನಮಸ್ಕಾರಗಳು. ನಾವು ಬಂದು ಶ್ಯಾಮರಾವ್ ಅಂತ. ನಮ್ಮದು ಮೈಸೂರು ಡಿಸ್ಟಿಕ್ಕು ಪ್ರಿಯಾಪಟ್ಟಣ. ಅಲ್ಲಿ ಪಕ್ಕ ನಮ್ಮದು ಲಕ್ಕೂರ್ ಅಂತ ಊರು ಬರುತ್ತೆ. ಅಲ್ಲಿ ನಮ್ಮ ಜಮೀನೆಲ್ಲ ಇರೋದು. ಆ ಜಮೀನಲ್ಲಿ ನಾವು ರಾಗಿ ಎಲ್ಲ ಬೆಳಿತೀವಿ. ರಾಗಿ ಬೆಳೆದಾಗ ನಾವು ಅದನ್ನು ತಗೊಬಂದು ಎಳೆದ್ರಲ್ಲೇ ಕಟ್ ಮಾಡಿ ಅದನ್ನು ತಗೊಬಂದು ಅದನ್ನು ನಾವು ವಾಶ್ ಮಾಡಿ ಅದು ಪೌಡ್ರ್ ಮಾಡಿ ಕೆಲವೊಂದು ಇಂಗ್ರೀಡಿಯೆಂಟ್ಸನ್ನೆಲ್ಲ ಸೇರಿಸಿ ನಾವು ತಂಗಡಿ ಹೂವು ಆ ಥರ ಕೆಲವೊಂದು 7-8 ಪದಾರ್ಥ ಇದೆ ಸರ್. ಅದನ್ನೆಲ್ಲ ಸೇರಿಸಿ ಮಾಡಿರುವಂಥ ಡಯಾಬಿಟಿಸ್ ಒಂದು ಮೆಡಿಷನ್ ಇದೆ ಸರ್. ತುಂಬ ಜನ ಕೊಟ್ಟಿದ್ದೀವಿ, ರಿಸಲ್ಟ್ ಬಂದಿದೆ. ಪ್ರಿಯಾಪಟ್ಟಣದಲ್ಲಿ ನಾವು ಮೊದಲು ಮನೆಯಲ್ಲೇ ಕೊಡ್ತಾಯಿದ್ದೋ, ಜಮೀನ್ ಹತ್ರನೂ ಮನೆ ಹತ್ರನೇ ಕೊಡ್ತಾಯಿದ್ದು. ಆಮೇಲೆ ಬೇರೆ ಯಾವುದೋ ಒಂದು ಒಳ್ಳೇದಿದೆ ಅಂತ ಹೇಳಿದಾಗ ನಾವು ಬೇರೆ ಕಡೆ ಆಯುರ್ವೇದಿಕಲ್ಲಿ ಮೈಸೂರಲ್ಲೇ ಮಾಡಿದ್ವು. ಅದನ್ನು ತೊಗೊಂಡೋಗಿ ಅದನ್ನು ಇದು ಮಾಡಿದ್ವು. ಆದರೆ ಜನರಿಗೆ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ರಿಸಲ್ಟ್ ಇದ್ರು ಸರ್ ಕಾಸ್ಟ್ಲಿ ಅನ್ನಿಸ್ತು. ಕೆಲವ್ರಿಗೆ ಅದು ಆಗಿ ಬರ್ತಾ ಇರಲಿಲ್ಲ, ಕಹಿ ತುಂಬ ಇರ್ತಿತ್ತು. ಹಾಗೆಲ್ಲ ಇದು ಮಾಡುವಾಗ ನಾವು ಇದ್ರ ಹಿಂದೆನೇ ಇದ್ದು ನಮಗೂ ಮೊದಲಿಂದನೂ ನಮ್ಮ ಅಜ್ಜಿ ಕಾಲದ ತಂದೆ ಕಾಲದಿಂದನೂ ನಮಗೂ ಆಯುರ್ವೇದಿಕಲ್ಲಿ ಸ್ವಲ್ಪ ಜ್ಞಾನ ಇರೋದ್ರಿಂದ ಸರ್ ನಾವು ಸ್ವಲ್ಪ ಕೆಲವರು ಕಡೆಯಿಂದ ಪ್ರಯತ್ನ ಪಟ್ಟು ಇದೆಲ್ಲ ಮಾಡಿದ್ದೀವಿ ಸರ್. ಇದು ಡಯಾಬಿಟಿಸ್ದು ಸರ್ 1 ತಿಂಗಳು ಬರುತ್ತೆ ಜನರಿಗೆ. 2 ಟೈಮ್ ತೊಗೊಂಡ್ರು ಸಹ 1 ತಿಂಗಳು ಬರುತ್ತೆ. ಶುಗರ್ 200 ಒಳಗಡೆ ಇದ್ದರೆ ಒಂದೇ ಟೈಮ್ ತೊಗೊಂಡ್ರು ಸಾಕು ಸರ್. ಇದು ಜಾಸ್ತಿ ಇದ್ದರೆ 400, 600, 700 ಆ ಥರ ಎಲ್ಲ ಇದ್ದರೆ 2 ಟೈಮ್ ತೊಗೋಬೇಕಾಗುತ್ತೆ ಸರ್. ಬರೀ 1 ವಾರದಲ್ಲೇ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಸರ್. ಆ ಥರ ಒಂದು ಇದಿದೆ ಸರ್. ಇದೇನು ಜಾಸ್ತಿ ಕಹಿ ಬರಲ್ಲ. ಬಿಸಿನೀರಲ್ಲಿ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಒಂದು ಅರ್ಧ ಸ್ಪೂನು, ಸಂಜೆ ಊಟ ಆದಮೇಲೆ ಒಂದು ಅರ್ಧ ಸ್ಪೂನು ಹಾಕೊಂಡು ಕುಡ್ಕೊಂಡು 1 ವಾರದಲ್ಲಿ ನೋಡಿ ಸರ್ ಅವ್ರು ಯಾವ ಥರ ಕಾಲು ಜುಮ್ಮೆ ಆಗಿರಲಿ, ಅವ್ರಿಗೆ ಸುಸ್ತೇ ಆಗಲಿ, ಆಯಾಸ ಆಗಿರಲಿ. ಕೆಲವರು ಸರ್ ಕೂಲಿ ಮಾಡಬೇಕು, ಪಾಪ ಹೋಗೋಕ್ಕಾಗಲ್ಲ, ಅಡ್ವಾನ್ಸ್ ಇಸ್ಕೊಂಡಿರ್ತಾರೆ, ಹೋಗಲೇಬೇಕು. ಅವ್ರಿಗೆ ಸುಸ್ತು ಅಂದರೆ ಸುಸ್ತು, ಆದರೆ ಹೋಗಲೇಬೇಕು ಅವರು. ಆ ಥರ ಇದೆ. ಇದೆಲ್ಲ ತೊಗೊಂಡು ಸರ್ ಬರೀ 1 ವಾರ ನೋಡಿ. ಯಾರೇ ಎಲ್ಲೇ ಕೆಲಸ ಮಾಡ್ತಾ ಇರಲಿ, ಕಷ್ಟಪಡ್ತಾ ಇರಲಿ, ಶುಗರ್ ಅನ್ನೋದು ಅವ್ರ ಹತ್ರ ಇದ್ರೆ ಸರ್ ಇದು ಶುಗರ್ ಇಲ್ಲ ಅನ್ನೋದೇ ಮರೆಸ್ಬಿಡ್ತದೆ. ಆ ಥರ ಮುಂದೆ ಫೀಲ್ ಬರುತ್ತೆ ಸರ್ ಇದರಲ್ಲಿ. ಆ ಥರ ಇದೆ ಸರ್ ಇದು ಆಯುರ್ವೇದಿಕ್. ಇದು ಆಯುರ್ವೇದಿಕ್ ಅಂದರೆ ಬರೀ ಆಯುರ್ವೇದಿಕ್, ಸಿದ್ಧ ಆಯುರ್ವೇದಿಕ್ ಸರ್. ನಾವಿಲ್ಲೇ ಏನೇನು ಬೇಕು ನಮ್ಮ ಹೊಲ ಗದ್ದೆಗಳಲ್ಲೇ ಸಿಕ್ಕಿರುವಂಥ ಐಟಮ್ ತೊಗೊಂಡು ಮಾಡಿ ಕೊಡ್ತಾ ಇರೋವಂಥ ಪ್ರಾಡಕ್ಟು ಸರ್ ಇದು. ಇದಕ್ಕೇನು 1000 ರೂಪಾಯಿ ಇಲ್ಲ, ಏನಿಲ್ಲ ಸರ್. ಬರೀ 500 ರೂಪಾಯಿ ಸರ್. 1 ತಿಂಗಳು ಬರುತ್ತೆ. ಒಬ್ಬರು 1 ಬಾಟ್ಲು ತೊಗೊಂಡು 1 ವಾರ ನೋಡಿ ಸರ್. ಅವ್ರು ಏನಾದರೂ ನನಗೆ 1 ವಾರದಲ್ಲೇ ಸರಿಯಾಗಿಲ್ಲ, ಇದು ಸರಿ ಇಲ್ಲ, ಚೆನ್ನಾಗಿಲ್ಲ ಅಂದರೆ ಅವ್ರ ಅಮೌಂಟು ನಾನು 2ರಷ್ಟು ಕೊಟ್ಕೊಡ್ತೀನಿ ಸರ್. ಆ ಥರನೂ ಇದೆ ಸರ್. ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇಲ್ಲ. ಈ ಥರ ಫೋನ್ ತೆಗೆದ್ರೆ ಸರ್ 108 ಇನ್ಸ್ಟಾಗ್ರಾಮಲ್ಲಿ ಶುಗರು ಡಯಾಬಿಟಿಸು ಕಂಟ್ರೋಲ್ ಯಾರಿಗಾಗಿದೆ? ಯಾವ್ದ್ರಲ್ಲಾಗಿದೆ? ಇಲ್ಲ ಸರ್. ಸುಮ್ಮನೆ ಟ್ಯಾಬ್ಲೆಟ್ ತೊಗೊತಾನೆ ಇದ್ದಾರೆ, ಇನ್ಸುಲಿನ್ ಹಾಕೋತಾ ಇದ್ದಾರೆ. ದುಡ್ಡು ಕಾಸು ಇರೋರು ಮಾಡ್ಬೋದು ಸರ್. ಬಡವರು ಕೂಲಿ ಮಾಡ್ಬೋದು. ಅವರೆಲ್ಲ ಏನು ಮಾಡಬೇಕು? ಆ ಥರ ಎಲ್ಲ ಇದ್ರು. ಅದರಿಂದ ಸರ್ ನಾವು ಏನೋ ಒಂದು ಮಾಡಬೇಕು ಅಂತ 4 ಜನಕ್ಕೆ ಒಳ್ಳೇದಾಗಲಿ ಅಂತಾನೆ ನಾವು ಇದನ್ನ ಇಲ್ಲಿ ತಂದಿದ್ದೀವಿ ಸರ್. ಇನ್ನು ಮುಂದೆ ಇವಾಗ ಕರ್ನಾಟಕ ಜನತೆಗೆ ಬಿಟ್ಟಿರೋದು ಸರ್. ಅವ್ರು ಆರೋಗ್ಯವಾಗಿ ಇರಬೇಕು. ಇನ್ನೂ 10 ವರ್ಷ ನಾವು ಆಯಾಸ ಇಲ್ಲದೇನೆ ಆರಾಮಾಗಿರ್ಬೇಕು. ಆ ಥರ ಇರಬೇಕು ಶುಗರ್ ಬಂದಿರೋರು ಅಂತ ಹೇಳಿದ್ರೆ ಸರ್ ಇದು ತಗೊಳ್ಳೇಬೇಕು ಸರ್. ತಗೊಂಡು ನೋಡ್ಲಿ ಸರ್. ವಂಶ ಪಾರಂಪರ್ಯವಾಗಿ ತಮ್ಮ ತಾತ ಮುತ್ತಾತ ತಂದೆಲ್ಲ ಇದೆಲ್ಲ ಮಾಡ್ಕೊ ಬರ್ತಾ ಇದ್ರು ಸರ್. ಬೇರೆ ಬೇರೆ ಮಾಡ್ತಾ ಇದ್ರು. ಅವರು ಚರ್ಮ ಕಾಯಿಲೆಗೆ ಮತ್ತೆ ಅಜ್ಜಿಯವರು ಡೆಲಿವರಿ ಮಾಡಿಸುವಂಥದ್ದು ಎಲ್ಲ ಮಾಡ್ತಾ ಇದ್ರು. ಹಾಸ್ಪಿಟ್ಲ್ ಇದ್ರು. ಪ್ರಿಯಾಪಟ್ಟಣದಲ್ಲಿ ನಮ್ಮ ಅಜ್ಜಿನ ಹುಡಿಕೊಂಡು ಬರ್ತಾ ಇದ್ರು. ಹಾಸ್ಪಿಟ್ಲ್ ಇದ್ರು, ಜನ ಹಾಸ್ಪಿಟ್ಲ್ ಹೋಯ್ತಾ ಇರಲಿಲ್ಲ. ಅಕ್ಕಪಕ್ಕ ಸೇರಿ ಮಾಲಂಗಿ ಆ ಥರ ಎಲ್ಲ ಬಂದು 2 ಗಂಟೆ 3 ಗಂಟೆ ರಾತ್ರಿ ಎಲ್ಲ ಹೋಗಿ ನಮ್ಮ ಅಜ್ಜಿಯವರು ಅದು ಮಾಡ್ಕೊಂಡು ಬರ್ತಾ ಇದ್ರು. ಅಂದ್ರೆ ಅಲ್ಲಿ ಮಾದೇವಣ್ಣ ಅಂತಾರ ಶಾಸಕರು, ಅವ್ರಿಗೆ ಎಲ್ಲ ನಮ್ಮ ಅಜ್ಜಿ ಬಗ್ಗೆ ಎಲ್ಲ ಪರಿಚಯ ಇದೆ. ಪ್ರಿಯಾಪಟ್ಟಣದಲ್ಲಿ ಪ್ರಸಾದ್ ಅಂತ ಇದಾರಲ್ಲ, ಅವರೆಲ್ಲ ತುಂಬಾ ಪರಿಚಯ ಇದ್ದಾರೆ ನಮ್ಮ ಅಜ್ಜಿಗೆ, ನಮ್ಮ ತಾಯಿಯವ್ರಿಗೆ. ನಾವೆಲ್ಲ ಅಲ್ಲೇ ಹುಟ್ಟಿ ಬೆಳೆದವರು. ಅವ್ರಿಗೆಲ್ಲ ನಮ್ಮ ಅಜ್ಜಿ ಕಾಲದಿಂದಾನು ಅವ್ರಿಗೆ ಗೊತ್ತಿರೋದು.
ಈಗ ತಾವು ಆಯುರ್ವೇದನ ಯಾಕೆ ಸರ್ ಆಯ್ಕೆ ಮಾಡ್ಕೊಂಡ್ರಿ? ಈಗ ಬೇರೆ ಬೇರೆ ತಾವು ಬಿಸ್ನೆಸ್ ಮಾಡ್ಬೋದಾಯ್ತು, ಆಯುರ್ವೇದನ ಯಾಕೆ ಸರ್ ಆಯ್ಕೆ ಮಾಡ್ಕೊಂಡ್ರಿ? ಸರ್ ಇದು 4 ಜನಕ್ಕೂ ಒಳ್ಳೆ ದುಡ್ಡು ಎಲ್ಲಿ ಬೇಕಾದ್ರೂ ಮಾಡ್ಬೋದು ಸರ್. 4 ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅನ್ಕೊಂಡೇ ಇದು ಬಂದಿರೋದು ಸರ್. ಇದೇ ಸರ್, ಏನೇನೋ ಬಿಸ್ನೆಸ್ ಮಾಡ್ಬೋದು, ಏನೇನೋ ಮಾಡ್ಬೋದು. ಇದು ಮಾಡೋರು ಇಲ್ಲಲ್ಲ ಸರ್, ಇದು ಮಾಡೋರು ಇಲ್ಲಲ್ಲ. ಇದು ಕೊಡ್ಬೇಕು ಸರ್ ಜನರಿಗೆ. ಜನ ನಮ್ಗೆ ಆಶ್ರಯಿಸ್ತಾರಲ್ಲ ಸರ್, ಆಶೀರ್ವಾದ ಮಾಡ್ತಾ ಇದಾರಲ್ಲ ಸರ್, ಕೈ ಮುಗಿತಾ ಇದಾರಲ್ಲ ಸರ್. ಅದಕ್ಕಿಂತ ದೊಡ್ಡದು ಇನ್ನೊಂದು ಯಾವ್ದು ಅನ್ಸಿಲ್ಲ ಸರ್ ನಮ್ಗೆ. ಇದು ಒಟ್ಟಿನಲ್ಲಿ 4 ಜನಕ್ಕೆ ಕೊಡ್ಬೇಕು. 4 ಜನ ನಿಮ್ಗೆ ಏನ್ ಹೇಳ್ತಾರೆ ಕೇಳಿ ಸರ್. ಒಂದು ವಾರ 15 ದಿವಸ ಕೊಟ್ಟು ನೀವು ಹೇಳಿ ಸರ್, ಆಮೇಲೆ ನೀವು ಮಾತಾಡಿ ಸರ್. ನಿಮ್ಮ ಶಂಖಪುಷ್ಪ ಆಯುರ್ವೇದಿಕ ವೆಲ್ನೆಸ್ ಕ್ಲಿನಿಕ್ ಅಲ್ಲಿ ಏನೇನು ಟ್ರೀಟ್ಮೆಂಟ್ ಮಾಡ್ತೀರಾ ಸರ್? ಯಾವ ಚಿಕಿತ್ಸೆ ಕೊಡ್ತೀರಾ ಸರ್? ನಮ್ಮ ಹತ್ರ ಏನ್ ಚಿಕಿತ್ಸೆ ಅಂತ ಏನಿಲ್ಲ ಸರ್. ಡಯಾಬಿಟಿಸ್ ಇರೋರಿಗೆ ಬರ್ತಾರ, ಚೆಕ್ ಮಾಡ್ತೀವಿ. ಅವ್ರಿಗೆ ಅಷ್ಟಿದೆ ಏನೋ ಅಂದ್ಬಿಟ್ಟು ಡಾಕ್ಟರ್ ನೋಡ್ತಾರೆ. ಡಾಕ್ಟರ್ ನೋಡ್ಬಿಟ್ಟು ಅವ್ರಿಗೆ ಇದನ್ನ ಹೇಳ್ತಾರೆ. ಆ ರೀತಿ ಅವ್ರು ಫಾಲೋ ಮಾಡ್ಕೊಂಡ್ ಬಂದಿರೋದು ಇದೆ, ಆತರ ತಗೊಂಡಿರೋದು ಇದೆ. ಅವರು ಡಾಕ್ಟ್ರು ಇಲ್ಲಿ BMSS ಡಾಕ್ಟರ್ ಸರ್ ಇರೋದು. ಅವರು ಫ್ರೀ ಟ್ರೀಟ್ಮೆಂಟ್ ನೋಡ್ತಾ ಇದಾರೆ ಸರ್. ಮೈಸೂರಿಂದ ಅಲ್ಲ, ಎಲ್ಲಿಂದನೇ ಬರ್ಲಿ ಸರ್, ಅವ್ರಿಗೆ ಪ್ರತಿ ಭಾನುವಾರ ಇಲ್ಲಿ ಫ್ರೀಯಾಗಿ ಚೆಕಪ್ ಮಾಡಿ, ಇವ್ರು ಬೇಕು ಅಂದ್ರೆ ತಗೊಳ್ಳಿ, ಬೇಡ ಅಂದ್ರೆ ಬೇಡ. ಆತರ ನಾವು ಕೊಡ್ಲೇಬೇಕು ಅಂತ ಏನಿಲ್ಲ ಸರ್. ಕೇಳಿದವ್ರಿಗೆ ಕೊಟ್ಟು ಕಳಿಸ್ತೀವಿ ಸರ್. ಅವ್ರು ಒಂದು 15 ದಿವಸ ಬಿಟ್ಟು ನಮ್ಗೆ ರಿಸಲ್ಟ್ ಕೊಟ್ಟೇ ಕೊಡ್ತಾರೆ. ಕನ್ಸಲ್ಟೆಂಟ್ ಫ್ರೀ ಮಾಡ್ತೀರಾ? ಫ್ರೀ ಇದೆ ಸರ್. ನಾವು ಇದಕ್ಕೆ ಮಾತ್ರ 500 ರೂಪಾಯಿ ತಗೊಂತೀವಿ ಸರ್. ಯಾವ್ದಾವ್ದಕ್ಕೆ ಚಿಕಿತ್ಸೆ ಕೊಡ್ತೀರಾ ಸರ್? ಸರ್ ಮಂಡಿ ನೋವು, ಕೈ ನೋವು, ಅದ್ರ ನಮ್ಮ ಹತ್ರ ಆಯಿಲ್ ಇದೆ ಸರ್. ಅದನ್ನ ತಗೊಂಡು ನೀವು ಅಪ್ಲೈ ಮಾಡ್ಕೊಂಡು ಅರ್ಧ ಗಂಟೆ ಮಸಾಜ್ ಮಾಡ್ಕೊಂಡು ಬಿಸಿನೀರು ಇಟ್ಕೊಂಡ್ರೆ ಸಾಕು ಸರ್. ಇದೇನ್ ಮಸಾಜ್ ಮಾಡೋದು, ಇದಕ್ಕೆ ಟ್ರೀಟ್ಮೆಂಟ್ ಕೊಡೋದು ಅಂತ ಏನಿಲ್ಲ. ಮಂಡಿ ನೋವಿಗೆ ಈಗ 60-40 ವರ್ಷ ಆದ್ರೂ ಸಹ ಮಂಡಿ ನೋವು ಸ್ಟಾರ್ಟ್ ಆಗ್ಬಿಟ್ಟಿದೆ. 40 ವರ್ಷದವರೆಗೂ ಮಂಡಿ ನೋವು, 60 ವರ್ಷದವರೆಗೂ ಇನ್ನೂ ಮಂಡಿ ನೋವು. ಮೇಲೆ ಹತ್ತಕ್ಕಾಗಲ್ಲ, ಮೆಟ್ಲು ಹತ್ತಕ್ಕಾಗಲ್ಲ, ಆತರ ಇದೆ, ಕೂರಕ್ಕಾಗಲ್ಲ, ಆತರ ಇದೆ. ಅಂತವರೆಲ್ಲ ಇದು ಉಪಯೋಗ ಮಾಡಿದ್ರೆ ಸರ್ ಏನಿಲ್ಲ ಸರ್. ಸಿಂಪಲ್ ಮಂಡಿಗೆ ಹಚ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಸ್ವಲ್ಪ ಅಮುಕಂಗ್ ಮಸಾಜ್ ಮಾಡೋದಷ್ಟೇ. ಈಗ ಏನಿಲ್ಲ, ಟ್ರೀಟ್ಮೆಂಟ್ ಅಂತ ಏನಿಲ್ಲ. ಅವ್ರಿಗೆ ಬಿಸಿನೀರು ಹಾಕೊಂಡ್ರೆ ಅವ್ರಿಗೂ ನಾರ್ಮಲ್ ಬರುತ್ತೆ ಸರ್, ನೋವು ಕಮ್ಮಿ ಆಗ್ಬಿಡುತ್ತೆ. ಆತರ ಇದೆ ಸರ್ ಆಯುರ್ವೇದ. ಇದು ಹೇರ್ ಆಯಿಲ್, ಶಂಖಪುಷ್ಪ ಆಯುರ್ವೇದಿಕ್ ಹೇರ್ ಆಯಿಲ್ ಅಂತ ಸರ್. ಇದು ಹೊಲ ಗದ್ದೆಗಳಲ್ಲಂತೆ ಸಿಗುವಂತದ್ದು ಒಂದು ಬಳ್ಳಿ ಇದೆ ಸರ್, ಜಡೆ ಬಳ್ಳಿ ಅಂತ. ಜಡೆ ಬಳ್ಳಿ, ಶಂಖಪುಷ್ಪ, ಮತ್ತೆ ಮೆಂತೆ, ಕರಿ ಜೀರಿಗೆ, ಆತರ ಒಂದು ಒಳ್ಳೆ ಬೆನಿಫಿಟ್ ಇರುವಂತ ಆಯಿಲ್ ಸರ್ ಇದು. ಲೇಡೀಸ್ಗೆ ಆಗ್ಲಿ, ಮಕ್ಕಳಾಗ್ಲಿ, ಜೆಂಟ್ಸ್ ಯಾರು ಬೇಕಾದ್ರೂ ಇದು ಹಾಕೋಬಹುದು ಸರ್. ಇದರಲ್ಲಿ ಡ್ಯಾಂಡ್ರಫ್ ಕಮ್ಮಿ ಆಗ್ಬಿಡುತ್ತೆ ಸರ್. ಡ್ಯಾಂಡ್ರಫ್ ಪ್ರತಿಯೊಬ್ಬ ಮನುಷ್ಯನಿಗೂ ಡ್ಯಾಂಡ್ರಫ್ ಇರುತ್ತೆ ಸರ್. ಅದು ಡ್ಯಾಂಡ್ರಫ್ ಏನ್ ಮಾಡುತ್ತೆ, ಸ್ವಲ್ಪ ದಪ್ಪ ಪದರ ಆಗಿ ಆ ಕೂದಲನ್ನ ತಿಂದಿ ಉದ್ರಿ ಬರ್ತಾ ಇರ್ತದೆ. ಇದು ಹೇರ್ ಆಯಿಲ್ ಹಾಕೊಂಡ್ರೆ ಸರ್ ಆ ಡ್ಯಾಂಡ್ರಫ್ ನ ಕಂಟ್ರೋಲ್ ಮಾಡಿ ಕೂದಲನ್ನ ಸ್ವಲ್ಪ ಬಿಗಿ ಇರುವಂತಹ ಇದು ಮಾಡುತ್ತೆ ಸರ್. ಇದು ಒಳ್ಳೆ ಚೆನ್ನಾಗಿದೆ ಸರ್. ಹೇರ್ ಆಯಿಲ್ ಅಂತೂ ತುಂಬಾ ಚೆನ್ನಾಗಿದೆ. ಇದು ಯೂಸ್ ಮಾಡಿರೋರು, ಕೇಳಿರೋರು, ತಗೊಂಡಿರೋರು ತಗೊಂತಾರೆ ಸರ್. ಇದು ಸಹ ಅಷ್ಟೇನೆ. ಅಕ್ಕಪಕ್ಕದವ್ರಿಗೆ ಇದು ತೋರಿಸ್ಕೊಂಡ್ರೆ ಇನ್ನೂ ಪುನಃ ಈಗಲೂ ನಮಗೂ ಅಷ್ಟೊಂದು ಇದಿದೆ ಸರ್, ಡಿಮ್ಯಾಂಡ್ ಇದೆ ಇದಕ್ಕೆ. ಆತರ ಇದೆ. ಇದು ರೈಟು ಕಮ್ಮಿ ಇದೆ ಸರ್. ಎಲ್ಲೆಲ್ಲಿಂದ ಬರ್ತಾರೆ ಸರ್ ತಮ್ಮ ಇದೆಲ್ಲ ತಗೊಂಡು ಹೋಗಕ್ಕೆ? ಸರ್ ನಮ್ಗೆ ನಾವು ಪ್ರಿಯಾಪಟ್ಟಣ ಆಗಿರೋದ್ರಿಂದ ನಮ್ಗೆ ಆ ಕಡೆಯಿಂದಾನೇ ತುಂಬಾ ಆರ್ಡರ್ಗಳಿರೋದು. ಎಲ್ಲ ಬಾಯಿ ಮಾತಲ್ಲೇ ಹೇಳ್ಕೊಂಡು ಬಂದಿದ್ದು ಇಷ್ಟು ದಿವಸ. ಯಾವುದೇ ಪ್ರೋಗ್ರಾಮ್ ಆಗ್ಲಿ ಇದೇನು ಮಾಡಿರ್ಲಿಲ್ಲ. ಇಲ್ಲಿ ಬಂದ್ಮೇಲೆನೆ ಅದೇ ಒಂದು ಚಾನಲ್ ಬಂದಿದ್ದಾರೆ ಅಷ್ಟೇನೆ. ನೀವು ಬಂದಿದ್ದೀರಾ ಅಷ್ಟೇ ಸರ್, ಏನಿಲ್ಲ ಸರ್. ಅಷ್ಟೇ. ನಾವು ಬರೀ ಬಾಯಲ್ಲೇ ಹೇಳ್ಕೊಂಡು ಪ್ರಚಾರ ಕೊಟ್ಕೊಂಡು ಈಗಲೂ 3-4 ವರ್ಷದಿಂದ ನಾವು ಈ ಬಿಸ್ನೆಸ್ ಮಾಡ್ಕೊಂಡು ಬರ್ತಾ ಇದೀವಿ. ಯಾಕಂದ್ರೆ ಜಾಸ್ತಿ ಇಂಗ್ಲಿಷ್ ಮೆಡಿಸಿನ್ಗೆ ಮಾರು ಹೋಗ್ತಾ ಇದ್ದಾರೆ. ಈಗ ಆಯುರ್ವೇದದಲ್ಲಿ ಅಷ್ಟು ಗಿಡಮೂಲಿಕೆ ಇರುತ್ತೆ, ಮತ್ತೆ ಶಕ್ತಿ ಏನಾರು ಅಷ್ಟು ಇರುತ್ತೆ ಸರ್, ಸ್ಟ್ರೆಂತ್ ಇರುತ್ತೆ ಅಂತ ಆಯುರ್ವೇದದಲ್ಲಿ ಇದೆ ಸರ್. ಇದ್ರಲ್ಲಿ ನಮ್ದು ಯಾವ್ದೇ ಪ್ರಾಡಕ್ಟ್ ಇದ್ರು ಸರ್ ಎಲ್ಲ ಆಯುರ್ವೇದಿಕ್ ಸರ್. ಆಯುರ್ವೇದಿಕ್ ಅಲ್ಲಿ ಇದು ಸಿದ್ಧ ಆಯುರ್ವೇದಿಕ್ ಅಂತ ಸರ್. ಇದು ಆತರ ಒಂದು ಒಳ್ಳೆ ಬೆನಿಫಿಟ್ ಇದೆ ಸರ್ ಇದು ಆಯುರ್ವೇದಿಕ್. ಆಯುರ್ವೇದಿಕ್ ಅಂದ್ರೆ ಬೇರೆ ತರ ಯಾವ ಒಂದು ನಾರ್ಮಲ್ಗೆ ಬರಲ್ಲ, ಆತರ ಎಲ್ಲ ಇದೆ ಆಯುರ್ವೇದಿಕ್. ನಾವು ಆಯುರ್ವೇದಿಕ್ ಅಲ್ಲೇ ಇರೋದ್ರಿಂದ ಸರ್ ನಾವು ಸ್ವಲ್ಪ ಏನ್ ಮಾಡಿದ್ರೆ ಏನ್ ಆಗ್ಬೋದು ಅನ್ಕೊಂಡು ನಾವೆಲ್ಲ ಸುಮಾರು ಕಷ್ಟಪಟ್ಟು ಇದೊಂದು ದಾರಿಗೆ ತಂದಿರೋದು ಸರ್. ಇದು ಉಪಯೋಗ ಮಾಡ್ಬೇಕು ಸರ್. ನಮ್ ಕಸ್ಟಮರ್ ನಮಗ್ ಬೇಕು, ನಾವ್ ಆಗ್ಬೇಕು ಅಂದ್ರೆ ನಮ್ಗೆ ಪುನಃ ಫೋನ್ ಮಾಡಿ ನಮ್ಗೆ ಟಾರ್ಚರ್ ಮಾಡ್ತಾ ಇರೋದೇ ನಮ್ ಕಸ್ಟಮರ್. ಈಗ ಪ್ರಾಡಕ್ಟ್ ತಗೊಂಡೋದವರು ತಮ್ಮ ಏನ್ ಹೇಳ್ತಾರೆ ಸರ್, ಚೆನ್ನಾಗಿದ್ಯಾ ಏನದ್ರ ಬಗ್ಗೆ ತುಂಬಾ ಹೊಗಳ್ತಾರೆ ಸರ್. ಅದನ್ನೇ ನಮ್ಗೆ ತುಂಬಾ ಇದಾಗಿರೋದು ಸರ್ ಒಂದು ಈ ಬಿಸ್ನೆಸ್ ಮಾಡಕ್ಕೆ. ಅವ್ರೇನಾದ್ರು ಹೇಳಿಲ್ಲ ಅಂದ್ರೆ ನಾವೇನು ಮಾಡಂಗಿಲ್ಲ ಸರ್. ನಮ್ ಪಾಠ ನಾವೇನೇನೋ ಮಾಡ್ಕೊಂಡು ಇರ್ತಾ ಇದ್ವು, ಆರಾಮಾಗಿಲ್ಲ ಮಾಡ್ಕೊಂಡು ಏನಾದ್ರು ವ್ಯವಹಾರ ಮಾಡ್ಕೊಂಡು. ಮತ್ತೆ ತೂಕ ಹೆಚ್ಚಾಗೋದು ಮತ್ತೆ ತೂಕ ಕಮ್ಮಿ ಆಗೋದು ಅದ್ರ ಬಗ್ಗೆ ಸರ್? ಅದು ಸರ್ ಆಯುರ್ವೇದಿಕ್ ಅಲ್ಲಿ ಅದು ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ ಸರ್. ಸಡನ್ ಆಗಿ ತೂಕ ಕಮ್ಮಿ ಮಾಡೋದು, ಸಡನ್ ಆಗಿ ತೂಕ ಇಳೋದು ಏನಿಲ್ಲ ಸರ್. ಇದೆಲ್ಲ ಆಯುರ್ವೇದಿಕ್, ಸಿದ್ಧ ಆಯುರ್ವೇದಿಕ್ ಇರೋದ್ರಿಂದ
ನ್ಯಾಚುರಲ್ ಆಗಿ ತಗೊಳ್ಳೋದು, ನ್ಯಾಚುರಲ್ ಹೆಲ್ತಿಯಾಗಿ ಇರ್ತೀರ ಸರ್. ಆ ತರ ಇದೆ ಒಂದು ಅದು ಇದು ದಪ್ಪ ಆಗ್ಲಿ ಸಣ್ಣ ಆಗ್ಲಿ ಆ ತರ ಆಗ್ಬೋದು ಸರ್. ಸರ್ ಆಯುರ್ವೇದದಲ್ಲಿ ತಮ್ದೆಲ್ಲ ರಿಜಿಸ್ಟರ್ ಆಗಿದೆಯಾ, ನೋಂದಣಿ ಆಗಿದೆಯಾ ಸರ್? ನೀವು ಸರ್ ನಮಗೆ ಪ್ರಿಯಾಬಣ್ಣದಿಂದ ನಮಗೆ ಪ್ರಿಯಾಬಣ್ಣಲ್ಲೇ ಮಾಡ್ತಾ ಇರ್ಬೇಕಾದ್ರೆ ನಮಗೆ ಲೈಸೆನ್ಸ್ ಸಿಕ್ಕಿದೆ ಸರ್. ಲೈಸೆನ್ಸ್ ಇದೆ, FSI ಸರ್ಟಿಫಿಕೇಟ್ ಇದೆ, ಲ್ಯಾಬ್ ರಿಪೋರ್ಟ್ ಇದೆ, ಡಾಕ್ಟರ್ದು ಕನ್ಸೆಷನ್ ಇದೆ. ಡಾಕ್ಟರ್ ಬರ್ತಾರೆ, ಅವರೇ ನೋಡೋದು, ಅವರೇ ಮಾಡೋದು. ಮೆಡಿಸಿನ್ ಮಾತ್ರ ನಾವು ಮಾಡ್ಕೊಡ್ತೀವಿ. ಆಯಲ್ಲೇ ಆಗಲಿ, ಡಯಾಬಿಟಿಸ್ದೇ ಆಗಲಿ, ಎಲ್ಲ ನಾವು ಆಯುರ್ವೇದಿಕ್ ಸಿದ್ಧ ಆಯುರ್ವೇದಿಕ್ ನಾವು ಇದ್ರಲ್ಲಿ ಯಾವ್ದು ಸೈಡ್ ಎಫೆಕ್ಟ್ ಇರಲ್ಲ ಅಂತ ಇಲ್ಲ ಸರ್? ಸರ್. 100% ಸೈಡ್ ಎಫೆಕ್ಟ್ ಇಲ್ಲ ಸರ್. ಸೈಡ್ ಎಫೆಕ್ಟ್ ಅನ್ನೋದೇ ಇಲ್ಲ ಸರ್. ಸರ್ ನಾವು ಎಷ್ಟು ಏನೇ ಹೇಳಿದ್ರು ಸರ್, ಅದು ಜನರಿಗೆ ಅರ್ಥ ಆಗಲ್ಲ ಸರ್. ಕೆಲವ್ರಿಗೆ ಅರ್ಥ ಆಗಲ್ಲ. ನಾ ಹೇಳ್ತಾ ಇದ್ದೀನಿ ಆಯುರ್ವೇದಿಕ್ ಯಾವ ತರ ಬೆನಿಫಿಟ್ ಇದೆ ಅಂತ ಹೇಳಿ. ಅವ್ರಿಗೆ ಡಯಾಬಿಟಿಸು ಅಂತ ಹೇಳಿದ್ಮೇಲೆ ಅವ್ರು ನಿಜವಾಗ್ಲೂ ಹೇಳ್ತೀನಿ, ಇದನ್ನ ಒಂದು ಉಪಯೋಗ ಮಾಡಿ ಸರ್. ಒಂದ್ ಬಾಟ್ಲು ನೋಡಿ, ಬರೀ 500 ರೂಪಾಯಿ ಇರ್ತದೆ ಅಷ್ಟೇ. ಅದು ಆದ್ಮೇಲೆ ನೀವೇ ಒಂದು 10 ಜನಕ್ಕೆ ಹೇಳ್ತೀರಾ ಡಯಾಬಿಟಿಸ್ ಬಂದಿದೆ, ನನಗೆ ಕಾಯಿಲೆ ಇದೆ ಅಂತ ಹೇಳಿ. ಯಾರು ಏನು ಕೊರಗೋದು ಬೇಡ, ಏನು ಚಿಂತೆ ಮಾಡೋದು ಬೇಡ. ಈ ಶಂಖಪುಷ್ಪ ಅನ್ನೋದು ಇದೇ ಡಯಾಬಿಟಿಸ್ಗೆ, ಇದೇ ರಾಮಬಾಣ ಸರ್. ಇದು ಯಾವುದೇ ತರದ ಸೈಡ್ ಎಫೆಕ್ಟ್ ಅಂತೂ ಇಲ್ವೇ ಇಲ್ಲ. ತುಂಬಾ ಚೆನ್ನಾಗಿರ್ತೀರಾ, ತುಂಬಾ ಹೆಲ್ತಿ ಆಗಿರ್ತೀರಾ ಎಲ್ಲ. ಇದು ನಾವು ರಾಗಿಲೇ, ತುಂಬಾ ರಾಗಿ ಸರ್ ಇಂಪಾರ್ಟೆಂಟ್. ರಾಗಿಲೇ ಉಪಯೋಗ ಇದು ನಾವು ಮಾಡಿರುವಂತದ್ದು ಸಬ್ಜೆಕ್ಟ್. ಮೈಸೂರು ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್ ಇಲ್ಲಿ ಮೈಸೂರು ಡಿಸ್ಟ್ರಿಕ್ಟ್ ಅಲ್ಲಿ ಇರೋರು ಯಾವುದೇ ಕಾರಣಕ್ಕೂ ಡಯಾಬಿಟಿಸ್ ಇರೋರು ಇದನ್ನ ತಗೊಳ್ಳಿ, ಬನ್ನಿ. ಪ್ರತಿ ಭಾನುವಾರ ಇಲ್ಲಿ ಫ್ರೀ ಚೆಕಪ್ ಮಾಡಿಬಿಟ್ಟು ಡಾಕ್ಟ್ರು ಕೊಡ್ತಾರೆ. ನೀವೊಂದು 15 ದಿವಸ ಒಂದು ವಾರ ನೋಡಿ, ಆಮೇಲೆ ನೀವು ಯಾವ ತರ ಇರ್ತೀರಾ ಅನ್ನೋದು ನಿಮ್ಗೆ ನೀವೇ 4 ಜನಕ್ಕೆ ಹೇಳ್ತೀರಾ. ನೀವು 4 ಜನಕ್ಕೂ ಹೇಳಿ ಅವ್ರಿಗೂ ಒಂದು ಡಯಾಬಿಟಿಸ್ ಕಾಯಿಲೆನೇ ಅಲ್ಲ, ಇದು ಒಂದು ರೋಗನೇ ಅಲ್ಲ ಅನ್ನೋದು, ನನಗೆ ಡಯಾಬಿಟಿಸ್ ಬಂದಿತ್ತು ಅನ್ನೋದನ್ನೇ ಮರ್ತು ಬಿಡ್ತೀರಾ ಒಂದು 3 ತಿಂಗಳಲ್ಲಿ ಅಂತ ಹೇಳ್ತೀನಿ ಸರ್.